ಕಲಬುರಗಿ ಜಿಲ್ಲೆಯಲ್ಲಿ ನಡೆದಂತಹ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಅವರು ಮಾಡಿದಂತಹ ಭಾಷಣ ಸಾಕಷ್ಟು ಹೈಡ್ರಾಮಾವನ್ನು ಕ್ರಿಯೇಟ್ ಮಾಡಿತು. ಚಿಂಚೋಳಿಯಲ್ಲಿ ಬಸವ ಜಯಂತಿಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಮಾಜಿ ಶಾಸಕ ಬಿಜೆಪಿಯ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಲಾಯಿತು. ರೇಣುಕಾಚಾರ್ಯರ ಜಯಂತಿ ಬಸವಣ್ಣನ ಫೋಟೋ ಹಾಕಬೇಕು, ಬಸವಣ್ಣನ ಜಯಂತಿಯಲ್ಲಿ ರೇಣುಕಾಚಾರ್ಯರ ಫೋಟೋ ಹಾಕಬೇಕಿತ್ತು, ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು ಇದನ್ನ ಹೇಳಬೇಕಿತ್ತು. ವೇದಿಕೆಯಲ್ಲೇ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಗೆ ವೇದಿಕೆಯಲ್ಲಿದ್ದಂಥವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಸ್ವಾಮೀಜಿ ಸೇರಿ ಲಿಂಗಾಯತ ಮುಖಂಡರಿಂದ ಆಕ್ಷೇಪ ವ್ಯಕ್ತ ಆಯಿತು. ಆದರೆ ಯಾವುದಕ್ಕೂ ಕೂಡ ಲೆಕ್ಕ ಮಾಡದೆ ರಾಜ್ಕುಮಾರ್ ತೇಲ್ಕೂರ್ ಅವರು ಭಾಷಣ ಮಾಡಿದ್ರು. ಸನಾತನ ಧರ್ಮವನ್ನ ಯಾಕೆ ಹೀಗೆ ಹೇಳಿತಾ ಇದ್ದಾರೆ, ಯಾಕೆ ಟೀಕೆ ಮಾಡ್ತಾ ಇದ್ದಾರೆ? ವೇದಿಕೆಯಲ್ಲಿ ಅಸಹಾಯಕರಾಗಿ ಕೂತಿದ್ರು ಕಲಬುರಗಿಯ ಪ್ರಮುಖ ಸಚಿವರು, ವೇದಿಕೆಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್. ಮೌನಕ್ಕೆ ಶರಣಾಗಿದ್ದರು ಶಾಸಕ ವಿಜಯಾನಂದ ಕಾಶಪ್ಪನವರ್. ಕಾಂಗ್ರೆಸ್ನ ಶಾಸಕರು ಏನು ಮಾತನಾಡಲು ಗೊತ್ತಾಗದೆ ಸುಮ್ಮನಾದಂತಹ ಬೀದರ್ನ ಸಂಸದ ಸಾಗರ್ ಖಂಡ್ರೆ ಇನ್ನೂ ಹುಡುಗ ಅವರ ತಂದೆ ಈಶ್ವರ್ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖರು. ಮಾಜಿ ಶಾಸಕ ತೇಲ್ಕೂರ್ ಭಾಷಣಕ್ಕೆ ಅಡ್ಡಿಪಡಿಸಲಾಯಿತು. ನಥಿಂಗ್ ರಾಂಗ್ ತೇಲ್ಕೂರ್ ಭಾಷಣದಲ್ಲಿ. ಕಾರಣ ನಥಿಂಗ್ ರಾಂಗ್ ಅನ್ನೋದಕ್ಕಿಂತ ನಥಿಂಗ್ ಸರ್ಪ್ರೈಸ್. ಕಾರಣ ಏನು ಅಂತ ಹೇಳಿದ್ರೆ ತೇಲ್ಕೂರ್ ಬಿಜೆಪಿಯವರು. ಸೊ ಬಿಜೆಪಿಯ ಸಿದ್ಧಾಂತ ಏನಿದೆ, ಅವರು ಯಾವತ್ತೂ ಕೂಡ ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಎನ್ನುವಂಥದ್ದನ್ನು ಅವರು ಯಾವತ್ತೂ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ಸನಾತನ ಧರ್ಮದ ಭಾಗ ಎನ್ನುವಂಥದ್ದೇ ಬಿಜೆಪಿಯ ಸಿದ್ಧಾಂತ ಇರೋದ್ರಿಂದಾಗಿ ರಾಜ್ಕುಮಾರ್ ತೇಲ್ಕೂರ್ ಬಿಜೆಪಿಯ ಮಾಜಿ ಶಾಸಕರಾಗಿ ಅವರ ಭಾಷಣದಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಬಟ್ ವೇದಿಕೆಯಲ್ಲಿದ್ದಂಥವರು ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಇದ್ದಂಥವರು ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಬಟ್ ರಾಜಕೀಯ ನಾಯಕರು, ಈಗ ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ವಿಜಯಾನಂದ ಕಾಶಪ್ಪನವರು ಇರ್ಬೋದು, ಸಾಗರ್ ಖಂಡ್ರೆ ಇರ್ಬೋದು, ಇವರೆಲ್ಲ ಸುಮ್ಮನೆ ಕೂತಿದ್ರು ಇವರ ಭಾಷಣವನ್ನ ಕೇಳ್ಕೊಂಡು. ಹಾಕಬೇಕು, ಬಸವಣ್ಣನ ಜಯಂತಿಯಲ್ಲಿ ಆದಿ ಜಗದ್ಗುರುಗಳ ಫೋಟೋ ಹಾಕಬೇಕು. ಅವರೆರಡು ನಮ್ಮ ಸಮಾಜದ ಕಣ್ಣು. ಒಂದು ಕಣ್ಣನ್ನು ಕಿತ್ತಿ ನೀವು ಕೆಲಸ ಮಾಡಕ್ ಹೋದ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ. ಇಲ್ಲಿ ಡೋಂಗಿತನ ಮಾಡೋ ಬಹಳ ಜನ ಇದ್ದಾರೆ. ಬಸವಣ್ಣನ ಮಾತಾಡ್ತಾರ, ಬಸವಣ್ಣನ ವಚನವನ್ನು ನಾನು ಒಂದ್ಸರಿ ಹೇಳ್ತೀನಿ ಕೇಳಿ. ಇದಿರು ಅಳಿಯಲು ಬೇಡ, ಅನ್ಯರನ್ನ ಅಸಹ್ಯ ಪಡಬೇಡ. ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ ಧರ್ಮದ ಬಗ್ಗೆ ಒಳ್ಳೆದನ್ನ ಹೇಳ್ರಿ, ಆದ್ರೆ ಸನಾತನ ಧರ್ಮಕ್ಕೆ ಬೈಯೋ ಅಧಿಕಾರ ಯಾರು ಕೊಟ್ಟಿದಾರ್ರಿ? ಸನಾತನ ಧರ್ಮದ ರೆಂಬೆ ಕೊಂಬೆಗಳಾಗಿ ನಾವಿದ್ದೇವೆ. ಇವತ್ತು ಅದನ್ನ ಮುಳುಗ್ಸಾದುಕೊಂಡ್ರೆ ನಾವು ಒಪ್ಪೋದಿಲ್ಲ. ಸನಾತನ ಧರ್ಮ ಉಳಿದ್ರೆ ಇವತ್ತು ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ. ವೀರಶೈವ ಲಿಂಗಾಯತ ಧರ್ಮ ಮಾಡ್ರಿ, ನಾವು ಬೆಂಬಲ ಇದೆ. ವೀರಶೈವ ಲಿಂಗಾಯತ ಧರ್ಮ ಮಾಡ್ಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದ್ರೆ ವೀರಶೈವ ಬೇರೆ, ಲಿಂಗಾಯತ ಬೇರೆ ಅನ್ನೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ನೀವೆಲ್ಲ ಏನ್ ಮಾಡ್ತೀರಿ? ಬಸವಣ್ಣನ ಮಾತಾಡೋರು ನಿಮ್ ಮನೆಗೆ ನಿಮ್ ಹೆಂಡತಿದವ್ರು ಇವಾಗ ಕೇಳ್ರಿ. ಬಸವಣ್ಣನ ತತ್ವ ಅವರೇ ಲಿಂಗ ಪೂಜೆ ಮಾಡೋರು. ಈಗ ಹೇಳಿದ್ರು ಸಾಗರನ್ನ ಕಂಡ್ರೆ ಅವ್ರಿಗೆ ನೀವು ತಾಳಿ ಬಿಚ್ಚಿಲ್ಲ ಅಂತ ಹೇಳ್ರಿ, ಬಿಚ್ಚಿಡ್ಲಕ್ ಆಗ್ತದ? ಕುಂಕುಮ ಬಿಡ್ರಿ ಅಂತ ಹೇಳ್ರಿ, ಬಿಡ್ಲಕ್ ಆಗ್ತದ? ನೀವು ಬಸವಣ್ಣನ ತತ್ವಗಳು ಆಚರಣೆಗೆ ತಗೊಂಡ್ ಬರ್ರಿ, ಸಮಾಜ ನಿರ್ಮಾಣ ಮಾಡ್ರಿ, ಎಲ್ಲರಿಗೆ ಮನುಷ್ಯರಂತ ಕಾಣ್ರಿ, ಮೃಗಗಳಂತ ಕಾಣ್ಬೇಡ್ರಿ ಅಂತ ಹೇಳಿದ್ರು. ಜಾತಿಗಳನ್ನ ಅಡ್ಡು ತರಬೇಡ್ರಿ ಅಂದ್ರು. ಆದ್ರೆ ಬಸವಣ್ಣನ ವಚನಗಳನ್ನೇ ತಪ್ಪಾಗಿ ತಿಳಿದುಕೊಂಡ ಆಧುನಿಕ ಬಸವ ಅಭಿಮಾನಿಗಳೇ ಬಸವಣ್ಣನನ್ನ ಕೋಟ್ಯಾಂತರ ಜನರಿಂದ ದೂರ ಮಾಡ್ತಾ ಇದ್ದೀರಿ. ಇದಕ್ಕೆ ನಮ್ದೊಂದು ಧಿಕ್ಕಾರ ಇದೆ. ಬಸವಣ್ಣ ಇಡೀ ಜಗತ್ತಿನ ಜಗದ್ಗುರು, ಎಲ್ಲ ಧರ್ಮ ಜಾತಿಗಳ ಜಗದ್ಗುರು. ಅವನು ಲಿಂಗಾಯತರಿಗೆ ಮಾತ್ರ ಅಲ್ಲ ಜಗದ್ಗುರು. ಹಿಂಗ್ ಮಾಡಿ ಬಸವಣ್ಣ ಬರೀ ಲಿಂಗಾಯತರಿಗೆ ಜಗದ್ಗುರು ಆಗ್ಲಕತ್ತನ್. ನಮಗೆ ಪಂಚಾಚಾರರು ಬೇಕು, ಬಸವಾಭಿಮಾನಿಗಳು ಬೇಕು. ಇಲ್ಲಿ ಹಾಕಿರ್ರಿ, ನಾನು ನೋಡೀನಿ. ಇದು ಆದ್ಮೇಲೆ ಇಲ್ಲಿ ಹಾಕಿಲ್ಲ. ನಾನು ಅದಕ್ಕೆ ಹೇಳಿದ್ದೀನಿ, ಇಲ್ಲಿ ಹಾಕಿದ್ದಕ್ಕೆ ನಾನು ಅಪ್ರಿಸಿಯೇಟ್ ಮಾಡಿದ್ದೀನಿ. ಚರ್ಚೆ ಆಗ್ಬೇಕ್ರಿ, ಸಮಾಜ ನಿಂತು ನೀರಾಗಬಾರ್ದು, ಹರಿಯೋ ನದಿ ಆಗ್ಬೇಕು.
ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತು. ಬಸವಣ್ಣ ಕೇವಲ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ವಿಶ್ವಗುರು ಅಲ್ಲ. ವಿಶ್ವಗುರು ಬಸವಣ್ಣನವರನ್ನು ವಿಶ್ವಗುರು ಬಸವಣ್ಣನವರು ಇಡೀ ಸನಾತನ ಧರ್ಮಕ್ಕೆ ಸೇರಿದಂಥವರು. ಬಸವಣ್ಣನವರನ್ನು ಕೇವಲ ಲಿಂಗಾಯತ ಧರ್ಮಕ್ಕೆ ಸೀಮಿತ ಮಾಡದಿರಿ. ಸನಾತನ ಧರ್ಮವನ್ನು ಹೀಗೆ ಹೇಳಿದ್ರೆ ನಾವು ಸುಮ್ಮನಿರಲ್ಲ. ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ವೀರಾವೇಶದ ಭಾಷಣವನ್ನು ಮಾಡಿದ್ದಾರೆ. ತೇಲ್ಕೂರು ಭಾಷಣದ ಮಧ್ಯದಲ್ಲೇ ಎದ್ದು ಹೋದಂತಹ ಶಿವಾನಂದ ಸ್ವಾಮೀಜಿ, ಹಲಸೂರು ಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ ಎದ್ದು ಹೋಗ್ತಾರೆ. ಅವರು ಆಯ್ತಪ್ಪ ನೀವೇ ಮಾತಾಡ್ಕೊಳ್ರಿ, ಏನು ಧರ್ಮಗುರುಗಳಿಗಿಂತಲೂ ರಾಜಕೀಯ ಮಾಡುವಂಥವರಿಗೆ ಧರ್ಮದ ಭಾಷಣ ಮುಖ್ಯ ಆದ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಸ್ವಾಮೀಜಿ ಅವರು ಎದ್ದು ಹೋಗ್ತಾರೆ. ಅವರು ಆಯ್ತಪ್ಪ ನೀನು ಮಾತಾಡಪ್ಪ, ನೀನು ಏನೆಲ್ಲ ಮಾತಾಡಬೇಕು ಮಾತಾಡು ಅಂಥೇಳಿ ಎದ್ದು ಹೋಗ್ತಾರೆ. ಅವರು ನೋಡೋಣ, ಧೈರ್ಯ ಇದೆಯಾ ನಿಮ್ಗೆ? ಯಾರಿಗೂ ಯಾರು ಬೈಬಾರ್ದು. ಆದಿ ರೇಣುಕಾಚಾರ್ಯರು ನಮಗೆ ಬೇಕು ಮತ್ತು ಅಣ್ಣ ಬಸವಣ್ಣನು ನಮಗೆ ಬೇಕು ಅಂದ್ರೆ ಇವತ್ತು ನಾವೇ ಬೇಡ ಅಂತ ಇದ್ವಿ. ಆದ್ರೆ ಎಲ್ಲ ಜಗದ್ಗುರುಗಳು ಒಪ್ತಾರೆ, ಜಗದ್ಗುರುಗಳು ಬಸವಣ್ಣನನ್ನು ಒಪ್ತಾ ಇದ್ದಾರೆ, ಆದಿ ಶಂಕರಾಚಾರ್ಯರು ಹಿಡ್ಕೊಂಡು ಎಲ್ಲರೂ ಒಪ್ತಾರೆ, ಎಲ್ಲ ಒಪ್ತಾ ಇದ್ದಾರೆ. ನೀವು ಸಮಾಜವನ್ನ ಹಣ ಇರ್ರಿ, ಎಲ್ಲರೂ ನಾನು ಹೇಳ್ತೀನಿ. ಬಸವಣ್ಣಂದ್ರೆ ಮೂಗಿದ್ದಂಗ, ಇವೆಲ್ಲ ಮೂಗುತ್ತಿದ್ದಂಗ, ಮೂಗುತ್ತಿದ್ದಂಗ. ನಮಗೆ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ. ಇದನ್ನು ಒಡೆದು ಸಂಕುಚಿತ ಮಾಡಿ ಅಣ್ಣ ಬಸವಣ್ಣನನ್ನ ಲಿಂಗಾಯತಕ್ಕೆ ಮಾತ್ರ ಸೀಮಿತ ಮಾಡ್ಬೇಕು. ಬಸವಣ್ಣನವರು ಯಾರು ಲಿಂಗ ಧರ್ಮಕ್ಕೆ ವಿರೋಧ ಮಾಡಿಲ್ಲ. ನೀವ್ ಹೇಳ್ತೀರಿ ಅನ್ಯರನ್ನು ಅಸಹ್ಯ ಪಡಬೇಡ್ರಿ ಅಂದ್ರೆ ನೀವ್ ಎಲ್ಲಾ ಕಡೆ ಹೀಯಾಳಿಸ್ತೀರಿ ಸನಾತನ ಧರ್ಮ. ಯಾಕೆ ಹೀಯಾಳಿಸ್ತೀರಿ? ನಿಮ್ ಧರ್ಮ ದೊಡ್ಡದು ಅಂತ ಹೇಳ್ರಿ, ಆದ್ರೆ ಸನಾತನ ಧರ್ಮ ಕೆಟ್ಟದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಬಸವಣ್ಣ ಈ ಮಾತನ್ನ ಹೇಳಲಿಲ್ಲ. ಧರ್ಮಗಳು ಕಾಲ ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾವಣೆಗಳಾಗ್ತಾ ಬರಬೇಕು, ಕ್ರಾಂತಿ ಆಗ್ಬೇಕು, ಮೌಢ್ಯತೆ ದೂರ ಆಗ್ಬೇಕು. ಇದನ್ನು ನಾವು ನಂಬ್ತೇವೆ. ಅದಕ್ಕೆ ಇವತ್ತು ನಾನು ನೋಡಿದೆ, ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಬಿದ್ರಿ ಅವರು ಹೇಳಿದ್ರು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲೂ ಬಸವಣ್ಣನ ಫೋಟೋ, ಬಸವ ಜಯಂತಿಯಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ. ಆಮೇಲೆ ಏನಾಯ್ತು, ಈ ವೀರಶೈವ ಮಹಾಸಭಾ ಅದ್ರ ಅಧ್ಯಕ್ಷರು ಅವ್ರೇನ್ ಹೇಳಿದ್ರು, ಬಸವ ಜಯಂತಿ ಅವರು ಬಸವಣ್ಣನ ಫೋಟೋ ಹಾಕೊಳ್ಳಿ, ಆದಿ ಜಗದ್ಗುರು ರೇಣುಕಾಚಾರ್ಯರದು ಅವ್ರ ಫೋಟೋ ಹಾಕೊಳ್ಳಿ. ಯಾಕ್ರಿ ನಿಮ್ಗೆ ತಾಕತ್ತಿಲ್ಲ ಅಂದ್ರೆ ಅಧ್ಯಕ್ಷರೇ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ನೀವು, ಇಬ್ಬರಿಗೆ ಕಿವಿ ಹಿಡಿದು ಹೇಳೋ ಅಧಿಕಾರ ನಿಮಗಿದೆ. ಜಗದ್ಗುರುಗಳು ನಮಗ್ ಬೇಕು, ಇಲ್ಲಿ ಕೂತಿರುವಂತ ವಿರಾಟ್ ಗುರು ನಮಗ್ ಬೇಕು. ಇಬ್ರು ಸೇರ್ಕೊಂಡ್ರೆ ಧರ್ಮ, ಇವತ್ತು ಧರ್ಮ ಉಳಿಯುವಂತ ಕೆಲಸ ಆಗ್ಬೇಕು. ಅದಕ್ಕೆ ನಾನು ಹೇಳೋದು, ಇಲ್ಲೇ ನಾವ್ ಯಾರು ಬಸವಣ್ಣನ ವಿರೋಧಿಗಳಲ್ರಿ. ಈ ರಾಜಕುಮಾರ್ ಪಾಟೀಲ್ರು ಬಸವ ತತ್ವವನ್ನ ಅರಿಗಿ ನೀರ್ ಕುಡ್ದವ್ರು. ನಂದು ಮದುವೆ ಹೆಂಗಾಗ್ತೀನಿ ಗೊತ್ತೇನ್ರಿ? ಹುಲ್ಸೂರಪ್ಪ ಅವ್ರು ಬಂದಿರ್ ಕೇಳಿ, ನಾವು ಒಂದಿನ ನಮ್ ಗುರುಗಳು ಬರ್ಬೇಕಂತ ಇತ್ತು, ಹೋಗಿ ಕೇಳಿದ್ವಿ, ನಿಮ್ಗೆ ಎಂದು ನಿಮ್ಮ ಡೈರಿನಾಗ ಒಂದಿನ ಖಾಲಿಯಾಗಿ ಹೇಳ್ರಿ ಅಂತ. ಅವ್ರು ಹೇಳಿದ್ರು ಡೈರಿ ತೆಗೆದು 26 ಮಾರ್ಚ್ ತಂದು. ನಾನು ಹೇಳಿದೆ ನಮ್ಮ ಊರಿಗೆ ನೀವು ಬರ್ಬೇಕ್ರಿ ಅಂದೆ. ಅವ್ರು ಯಾಕೆ
ಸೊ ಖ್ಯಾತ ಭಾಷಣಕಾರ ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಅವರು ಮಾತಾಡ್ತಾ ಇದ್ದಾರೆ. ಲಿಂಗಾಯತರು ಬೇರೆ ಅಲ್ಲ, ವೀರಶೈವರು ಬೇರೆ ಅಲ್ಲ, ಇಬ್ಬರು ಒಂದೇ. ಜಾತಿ ಗಣತಿಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತರು ಅಂಥೇಳಿ ಬರ್ಸಿ ನಾವು ಅಂಥೇಳಿ. ಇಟ್ಸ್ ನಥಿಂಗ್ ಬಟ್ ಬಿಜೆಪಿಯ ಸಿದ್ಧಾಂತ ಏನಿದೆ ಅದನ್ನ ಬಿಜೆಪಿಯ ಶಾಸಕರಾಗಿ ರಾಜ್ಕುಮಾರ್ ತೇಲ್ಕೂರ್ ಹೇಳ್ತಾ ಇದ್ದಾರೆ ಅಷ್ಟೇ. ನಥಿಂಗ್, ನೋ ಸರ್ಪ್ರೈಸ್ ಎಟ್ ಆಲ್, ನೋ ಸರ್ಪ್ರೈಸ್ ಎಟ್ ಆಲ್. ಬಿಜೆಪಿಯ ಮೂಲ ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ಅಡಿಯಲ್ಲಿ ಆಸ್ ಎ ಬಿಜೆಪಿ ಒಬ್ಬ ಮುಖಂಡನಾಗಿ ರಾಜ್ಕುಮಾರ್ ತೇಲ್ಕೂರ್ ಇದನ್ನ ಮಾತಾಡ್ತಾ ಇದ್ದಾರೆ. ಅದು ಬಿಟ್ಟಂತದ್ದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ, ವಿಶೇಷವಾಗಿ ಲಿಂಗಾಯತರಿಗೆ ಯಾರು ಪ್ರತ್ಯೇಕ ಧರ್ಮ ಆಗಬೇಕು ಅಂತೇಳಿ ಇವತ್ತಿಗೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆ ಸಮುದಾಯಕ್ಕೆ ಬಿಟ್ಟಂತದ್ದು. ರಾಜ್ಕುಮಾರ್ ತೇಲ್ಕೂರ್ ಸ್ಟೇಟ್ಮೆಂಟ್ ತೆಗಬೇಕಾ ಬೇಡವಾ ಅಂತ. ರಾಜ್ಕುಮಾರ್ ತೇಲ್ಕೂರ್ ಇಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಸಮುದಾಯದ ಒಬ್ಬ ರಾಜಕೀಯ ನಾಯಕ ಅಷ್ಟೇ, ಈಸ್ ನಾಟ್ ಎ ಸುಪ್ರೀಂ ಲೀಡರ್ ಆಫ್ ದಿ ಕಮ್ಯುನಿಟಿ. ರಾಜ್ಕುಮಾರ್ ತೇಲ್ಕೂರ್ ನಾಳೆ ಇಲ್ಲ ಲಿಂಗಾಯತ್ ಬಸವಣ್ಣನವರ ವಚನಗಳು, ಬಸವಣ್ಣನವರ ಸಿದ್ಧಾಂತಗಳು ಸನಾತನ ಧರ್ಮಕ್ಕಿಂತ ಭಿನ್ನವಾಗಿದೆ ಅಂತ ಹೇಳಿ ಹೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ರಾಜ್ಕುಮಾರ್ ತೇಲ್ಕೂರ್ಗೆ ಬಿಜೆಪಿ ಅವರು ಟಿಕೆಟ್ ಕೊಡಲ್ಲ. ಸಿಂಪಲ್ ಥಿಯರಿ. ಏನ್ ಇದರಲ್ಲಿ ಅತಿ ಉತ್ಸಾಹ, ಅತಿ ಹುಮ್ಮಸ್ಸು, ಅತೀವ ಏನೋ ಎಕ್ಸೈಟ್ಮೆಂಟ್ ಇದೆ? ನೋ, ನಥಿಂಗ್. ಇಷ್ಟೇ. ಬಸವಣ್ಣನವರ ಸಿದ್ಧಾಂತ ಸನಾತನ ಧರ್ಮಕ್ಕಿಂತ ಭಿನ್ನವಾದಂತಹ ಸಿದ್ಧಾಂತ ಅಂತೇಳಿ ಒಂದು ವೇಳೆ ವೇದಿಕೆಯಲ್ಲಿ ರಾಜ್ಕುಮಾರ್ ತೇಲ್ಕೂರ್ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ಗೆ ಟಿಕೆಟ್ ಸಿಗಲ್ಲ ಬಿಜೆಪಿಯಿಂದ. ಸಿಂಪಲ್ ಥಿಯರಿ. ಟು ಕನ್ವಿನ್ಸ್ ಇಸ್ ಅಪ್ಪ ದೊಡ್ಡ ನಾಯಕರು, ಬೆಂಗಳೂರಲ್ಲಿ ಜಗನ್ನಾಥ ಭವನದಲ್ಲಿರುವಂತಹ ನಾಯಕರು, ಮತ್ತೆ ದೆಹಲಿಯ ಹೊಸದಾಗಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಕೂತಿರುವಂತಹ ನಾಯಕರು ನನ್ನ ಭಾಷಣವನ್ನು ನೋಡಬೇಕು, ನಾನು ಈ ಥರ ಅಬ್ಬರಿಸಿದ್ದೀನಿ ಅಂತ ಅವ್ರಿಗೊಂದು ಆಸೆ ಇರುತ್ತೆ. ಸೊ ಅದನ್ನು ಅವರು ಈ ವೇದಿಕೆಯ ಮುಖಾಂತರ ಬಳಸ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.